ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇದು ನಾವು ಎಗ್ ರೋಸ್ಟ್ ಮಾಡ್ತಾಯಿದ್ದೀವಿ. ಇದು ಚಪಾತಿಗೆ ಎಲ್ಲ ಸಖತ್ತಾಗಿರುತ್ತೆ. ಸೊ ಫಸ್ಟು ಪಾತ್ರೆಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅಂದರೆ ಸ್ಮಾಲ್ ಸ್ಪೂನಷ್ಟು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೀಗ ಜೀರಿಗೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ನಾವಿಲ್ಲಿ ಆನಿಯನ್ ತೊಗೊಂಡಿದ್ದೀವಿ. ನಾವು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀವಿ ಆನಿಯನ್ನ. ಸೊ ಇಲ್ಲಿ ನಾವು ದಪ್ಪದೊಂದು ಆನಿಯನ್ ಹಾಕಿದ್ದೀವಿ. ಸೊ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀವಿ ಸೊ ದಟ್ ಆನಿಯನ್ ಬೇಗ ಬೇಯುತ್ತೆ ಅಂತ, ಮತ್ತು ಕಲರ್ ಚೇಂಜ್ ಆಗುತ್ತೆ ಅಂತ. ಸೊ ಅಷ್ಟು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಇದಕ್ಕೆ ನಾವೀಗ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. 1 ಸ್ಪೂನ್, ದೊಡ್ಡ ಸ್ಪೂನ 1 ಸ್ಪೂನಷ್ಟು, ಮತ್ತು ಪೆಪ್ಪರ್ ಪೌಡರು 1/2 ಸ್ಪೂನಷ್ಟು. ಜಾಸ್ತಿ ಬೇಡ, ಸ್ವಲ್ಪ ಮೀಡಿಯಮ್ ಖಾರ ಬೇಕಾದರೆ 1/2 ಸ್ಪೂನಷ್ಟು ಹಾಕ್ಕೊಳ್ಳಿ. ಒಂಚೂರು ಟರ್ಮರಿಕ್ ಹಾಕ್ಕೊಳ್ಳಿ. ಇಲ್ಲ ಹಾಕಿಲ್ಲ, ನೀವು ಆ್ಯಡ್ ಮಾಡ್ಕೋಬೋದು ಟರ್ಮರಿಕ್ಕೂ ಒಂದು 1/2 ಸ್ಪೂನಷ್ಟು. ಸೊ ಚೆನ್ನಾಗಿ ಹಸಿ ವಾಸನೆ ಹೋಗೋ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಆ ಥರ ಫುಲ್ ಎಣ್ಣೆ ಎಲ್ಲ ಬಿಡಬೇಕು. ಚೆನ್ನಾಗಿ ಅದು ಸ್ಮೆಲ್ ಹೋಗ್ಬೇಕು ಹಸಿ ವಾಸನೆ, ಅಲ್ಲಿ ಗಂಟ ಫ್ರೈ ಮಾಡ್ಕೊಂಡು ಒಂದು 5 to 6 ಮಿನಿಟ್ಸು. ಈಗ ಒಂದು 5 ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀವಿ. ಅದ್ರ ಮೇಲೊಂಚೂರು ಸಾಲ್ಟ್ ಸ್ಪ್ರಿಂಕಲ್ ಮಾಡಬೇಕು. ಮತ್ತು ಪೆಪ್ಪರ್ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಯಾವುದೇ ರೀತಿಯಾದರೆ ಮಿಕ್ಸ್ ಮಾಡಬೇಡಿ, ಹಿಂಗೆ ಬಿಡಬೇಕು, ಹಿಂಗೆ ಅದು ಬೇಯಬೇಕು. ಎಗ್ ಈಗ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೇಕು. ನಾವು ಇದರಲ್ಲಿ ಒಣಮೆಣ್ಸಿನ್ಕಾಯಿ ಅಂತ ಅದನ್ನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೋಬೋದು ಮೇಲೆ. ಸೊ ಈಗ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 to 6 ಮಿನಿಟ್ಸ್ ಬಿಡಿ. ಚೆನ್ನಾಗದು ಕೆಳಗೆಲ್ಲ ಬೇಯಬೇಕು. ಸೊ ನಾವು ತೋರಿಸ್ತೀವಿ ನೋಡಿ ಹಿಂಗೆ ಬೆಂದಿರಬೇಕು ಅಂತ. ಸೊ ನೋಡಿ ಆ ಥರ ಫುಲ್ ರೋಸ್ಟ್ ಆಗಿರಬೇಕು. ಆನಿಯನ್ನು ಎಲ್ಲ ಮಸಾಲ ಕ್ಲೀನಾಗಿ ಎಗ್ಗಿಗೆ ಇಟ್ಕೊಂಡಿರಬೇಕು. ಸೊ ಇದು ಚಪಾತಿಗಾಗಿರ್ಬೋದು ಅಥವಾ ನೀವು ರಸಮ್ಮು ಅನ್ನ ತಿಂತಿದ್ರೆ ಅದಕ್ಕೆ ಸೈಡ್ ಡಿಶಾಗಿ ಸಕ್ಕತ್ತಾಗಿರುತ್ತೆ. ಎಗ್ ರೋಸ್ಟ್ ಮಾಡ್ಕೊಂಡು ಟ್ರೈ ಮಾಡಿ, ಸೂಪರಾಗಿರುತ್ತೆ. ಸೊ ನೋಡಿದ್ರಲ್ಲ ಸೈಡೆಲ್ಲ ಹೆಂಗೆ ಆಯಿಲ್ ಬಿಟ್ಕೊತಿದೆ ಅಂತ, ಸಕ್ಕತ್ತಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಎಗ್ಗು. ಸೊ ಎಷ್ಟು ಸಿಂಪಲಾಗಿದೆ ಅಲ್ವಾ ರೆಸಿಪಿ. ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಸೊ ನಿಮಗೇನಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.